ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು 26 ಡಿಸೆಂಬರ್. ಬನ್ನಿ ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಳ್ಬೇಕು ಅಂತಂದ್ರೆ ನನ್ಗೆ ಗೊತ್ತಿರೋರು ಎಲ್ಲರೂ ಹೇಳ್ತಿರೋದೇನಪ್ಪ, ಡ್ಯೂಟಿಗಳಿಲ್ಲ ಅಂತ ಅನ್ಬಿಟ್ಟು. ಇವತ್ತು ನಾನು ಕೂಡ ಡ್ಯೂಟಿಗೆ ಹೊರಟಿದ್ದೀನಿ. ಅದಕ್ಕಿಂತ ಮುಂಚಿತವಾಗ್ಲಿ ಹೇಳ್ಬೇಕು ಅಂತಂದ್ರೆ 1 ವಾರ ಆಗಿದೆ ನಾನು ಡ್ಯೂಟಿ ಮಾಡಿ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಯಾವ ತರ ಇರುತ್ತೆ ಇವತ್ತಿನ ದಿವಸ ಅಂತ ನೋಡೋಣ. ಕಮಾನ್, ಲೆಟ್ ಸ್ಟಾರ್ಟ್ ಡ್ಯೂಟಿ. ಈಗ ಹೊರಟಿದ್ದೀನಿ. ಸೊ ಎಲ್ಲ ಅಪ್ಲಿಕೇಶನ್ ಕೂಡ ಆನ್ ಮಾಡಿ ಇಟ್ಟಿದ್ದೀನಿ. ನೋಡೋಣ ಯಾವ್ದ್ರಲ್ಲಿ ಬರುತ್ತೆ ಅಂತ ಅನ್ಬಿಟ್ಟು. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಎಲ್ಲಾನು ಆನ್ ಮಾಡಿ ಇಟ್ಟಿದ್ದೀನಿ. ಯಾವ್ದ್ರಲ್ಲಾದ್ರೂ ಬರಲಿ, ಟಕ ಟಕ ಅಂತ ಹೋಗೋಣ. ಸೊ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಈಗ 9:22 ಆಗಿದೆ. ಯಾವ್ದು ಡ್ಯೂಟಿನೂ ಅಲ್ಲಾಡ್ತಾ ಇಲ್ಲ. ಸೊ ಮನೆ ಹತ್ರನೇ ಇದ್ದೀನಿ. ಈಗ ಹೊರಡೋಣ. ಸುಮಾರು ಹೊತ್ತಿಂದ ಮನೆಯಲ್ಲೇ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಇಲ್ಲೇನೆ ಯಾವುದನ್ನು ಡ್ಯೂಟಿ ಯಾವುದು ಬರ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ಅಲ್ಲಿ ಮೇನ್ ರೋಡ್ ಕಡೆಗೆ ಎಲ್ಲಾದ್ರೂ ಹೋಗಿ ಗಾಡಿ ಹಾಕ್ಕೊಂಡು ಬುಕ್ಕಿಂಗ್ ಎತ್ಕೊಂಡ್ರೆ ಆಯ್ತು. ಸಿಕ್ಕಾಪಟ್ಟೆ ಡಿಲೇ ಇದೆ, 9:30 ಆಗಿ ಹೋಯ್ತು. ಆದ್ರೂ ಒಂದು 10-15 ನಿಮಿಷ ವೆಯ್ಟ್ ಮಾಡಿದೆ ಮನೇಲಿ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಯಾವುದು ಬರ್ತಾ ಇಲ್ಲ. ಇವತ್ತೊಂದು ದಿವಸ ಏನು ಕತೆನೋ ನೋಡೋಣ. ಆದಷ್ಟು ಟ್ರೈ ಮಾಡ್ತೀನಿ ಯಾವುದಾದ್ರೂ ಡ್ಯೂಟಿ ಬರಲಿ ಎತ್ಕೊಳೋಣ. ಯಾಕಂತಂದ್ರೆ ಡ್ಯೂಟಿ ಸಿಕ್ಕಾಬಡೆ ಇಂಪಾರ್ಟೆಂಟ್ ಇದೆ. ಅದಕ್ಕಿಂತ ಹೇಳಿದ್ಮೇಲೆ 1ನೇ ತಾರೀಕು ಬರ್ತಿದ್ದಂಗೆನೆ ಕಮಿಟ್ಮೆಂಟ್ಗಳು ಮಾತ್ರ ಹಾಕೊಂಡು ಸರಿಯಾಗಿ ಬಗ್ಗಿ ಬಡಿತವೆ. ಸ್ವಲ್ಪ ಹಂಗಂಗೆ ಅರ್ಥ ಮಾಡ್ಕೊಳ್ಳಿ, ಸರಿನಾ? ಸೊ ಹಂಗಾಗಿ ಯಾವ್ದನ ಸಿಕ್ಲಿ ಹೊಡೆದಾಕ್ಬಿಡೋಣ ಬಾಡಿಗೆನ. ಬಟ್ ಬಂದರೆ ತಾನೇ ಹೊಡಿಯೋಕ್ಕೆ ಯಾವುದು ಅಲ್ಲಾಡ್ತಿಲ್ಲ, ಅದೇ ಬೇಜಾರು. ನಮ್ಮ ಮನೆ ಹತ್ರ ಇಲ್ಲ ಅಂದ್ರೂ ಸ್ವಲ್ಪ ಬುಕ್ಕಿಂಗ್ಸ್ ಎಲ್ಲ ಕಡಿಮೆನೆ. ಈ ಕಡೆ ಎಲ್ಲ ಸ್ವಲ್ಪ ಹೊರಗಡೆ ಇಂದ ಬಂದಿರೋದ್ರಿಂದಾಗಿ ಏನಾಗುತ್ತೆ, ಇವ್ರು ಊರ್ ಪಾರ್ಗೆಲ್ಲ ಹೊಂಟೋಗಿರ್ತಾರೆ ಆಯ್ತಾ. ಹಂಗಾಗಿ ಸ್ವಲ್ಪ ಕಡಿಮೆನೆ. ಏನು ಮಾಡೋಣ, ಮೇನ್ ರೋಡ್ ಕಡೆಗೆ ಹೋಗೋಣ. ಯಾವ್ದಾದ್ರು ಸಿಕ್ಕಿದ್ರೆ ಹಾಕೊಂಡು ಸಿಟಿ ಕಡೆಗೆ ಮೂವ್ ಮಾಡೋಣ. ಸ್ಟಾರ್ಟ್ ಮಾಡ್ಕೊಂಡು ಹೊರಡದ. ಓಕೆ, ಗಾಡಿ ಸ್ಟಾರ್ಟ್ ಆಯ್ತು. ಒಂದು 30 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಒಳ್ಳೇದು. ಯಾಕೆ ಅಂತ ಕೇಳ್ತೀರಾ? ಸ್ವಲ್ಪ ಆಯಿಲ್ ಎಲ್ಲ ಸರ್ಕ್ಯುಲೇಷನ್ ಆಗ್ಲಿ ಅಂತ. ಇಲ್ಲ ಗಾಡಿ ನಾವು ಗೇರ್ ಕೊಡ್ತಾ ಇದ್ದಂಗೆನೆ ಜಂಪ್ ಆಗಿ ಆಫ್ ಆಗುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು 30 ಸೆಕೆಂಡ್ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಬಿಡ್ಬೇಕು. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಗ್ರೌಂಡ್ ಇತ್ತು, ಹುಡುಗರು ಆಟ ಆಡ್ತಾ ಇದ್ರು. ಅಂದ್ರೆ ಇವಾಗ ಏನೋ ಮನೆಯನ್ನ ಕಟ್ತಾ ಇದಾರೆ, ಹಂಗಾಗಿ ಬೋರ್ ಮಿಷಿನ್ ಎಲ್ಲ ಹಾಕೊಂಡಿದ್ದಾರೆ. ಎಷ್ಟು ಬೇಗ ಡೆವಲಪ್ ಆಯ್ತೈತಪ್ಪ ಬೆಂಗಳೂರು. ಓಯ್ ಏನ ಇದೊಂದು ಇಡೀ ರೋಡಲ್ಲಿ ಹೋಗೋರ್ಗೆಲ್ಲ ಕಾಯ್ಕೊಂಡ್ ಕೂತಿರ್ತದ ಇದು. ಅಡಿಯ ಕಡೆ ಯಾರೋ ಹೊಡೆದಾಕ್ ಬಿಡ್ತಾರ ನಿನ್ನ ಹಿಂಗೆ ಹೋದ್ರೆ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟರ್ ಅಷ್ಟು ದೂರವರೆಗೂ ಬಂದಿದ್ದೀನಿ. ಯಾವುದೋ ಒಂದು ಅಲ್ಲಾಡ್ತಿಲ್ಲ. ಗಾಡಿಗಳಂತೂ ರೋಡಲ್ಲಿ ನಿಂತಿದಾವೆ. ಹಿಂಗಾಗ್ಬಿಟ್ರೆ ಟೆನ್ಷನ್ ಆಗ್ಬಿಡುತ್ತೆ. ಏನಕ್ಕೆ ಗೊತ್ತಾ ಟೆನ್ಷನ್ ಆಗೋದು? ಈ ಸುಮ್ನೆ ಹೋಗಿ ರೋಡಲ್ಲಿ ಕೂರೋ ಬದಲು ಮನೇಲಾದ್ರೂ ಇರೋ ಅನ್ಸ್ಬಿಡುತ್ತೆ. ಫಸ್ಟ್ ಒಂದು ಬೋಣಿ ಮಾಡಿಲ್ಲ. ಆದ್ರೆ ನನ್ಗೆ ಇವತ್ತು ಎಲ್ಲಿಗಾನ ಸಿಕ್ಲಿ ನಾನಂತೂ ಹಾಕೊಂಡು ಹೋಗ್ತಾ ಇರ್ತೀನಿ, ಎಲ್ಲಿಗಾನ ಸಿಕ್ಲಿ. ಸೊ ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಸಿಗಲ್ಲ ಅಂತ ಅನ್ಕೋಬಾರ್ದು ಅಂತ ಹೇಳ್ತಾರೆ. ಸ್ನೇಹಿತರೆ, ಹಿಂದ್ಗಡೆ ಯಾರೋ ಒಬ್ರು ಮೊಬೈಲ್ ಇಟ್ಕೊಂಡಿದ್ದಾರೆ ಆಯ್ತಾ, ಕಾಣಿಸ್ತಿರ್ಬೋದು. ಓಕೆ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದ್ ವೇಳೆ ಏನಾದ್ರು ಅವರು ಬುಕ್ಕಿಂಗ್ ಮಾಡ್ತಿದ್ರೆ ಆಟೋ ಸಿಕ್ಲಿ ನನಗೆ ಅಂತ ಅನ್ಬಿಟ್ಟು ಇಲ್ಲೇ ಯಾವ್ದೋ ಪೆಟ್ರೋಲ್ ಬಂಕ್ ಹತ್ರ, ನೇರ ಪೆಟ್ರೋಲ್ ಬಂಕ್ ಹತ್ರ ಇದೀನಿ, ವೆಯ್ಟ್ ಮಾಡ್ತಾ ಇದೀನಿ. ನೋಡೋಣ ಕಸ್ಟಮರ್ ಬುಕ್ ಮಾಡ್ತಾರಾ ಇಲ್ವಾ ಅಂತ ಅನ್ಬಿಟ್ಟು. ಬುಕ್ ಮಾಡಿದ್ರೆ ಸಿಕ್ಕಿದ್ರೆ ಸಿಗ್ಬೋದು. ಅದ್ರ ಮುಂದೆನೂ ಆಟೋ ಇದೆ, ಹಿಂದೆನೂ ಆಟೋ ಇದೆ, ತುಂಬಾ ಗಾಡಿಗಳಿದಾವೆ. ಅವ್ರು ಕ್ಯಾಬ್ ಮಾಡ್ತಿದಾರೆ, ಯಾವ್ದು ಮಾಡ್ತಿರೋ ಗೊತ್ತಿಲ್ಲ. ಒಟ್ಟಾರೆ ಆಟೋ ಇದ್ರೆ ನನಗೆ ಸಿಗೋಂತಹ ಚಾನ್ಸಸ್ ಇದೆ. ಇಲ್ಲೇ ಬೆರಳು ಇಟ್ಕೊಂಡು ಹಿಂಗೆ ನಿಂತ್ಕೊಬಿಡ್ತೀನಿ ಈಗ. ಸ್ನೇಹಿತರೆ, ಹೇಳದ್ನಲ್ಲ ನೋಡಿ, ಅವ್ರದೇನೆ ಸೇಮ್ ಅದೇ ಕಸ್ಟಮರು ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಅವರೇನೆ. ಅವ್ರನ್ನೇ ಹೋಗಿ ಪಿಕಪ್ ಮಾಡ್ತೀನಿ. ಆಕ್ಚುಲಿ ಹೇಳ್ಬೇಕಾದ್ರೆ ರೇಟ್ ಕಡಿಮೆ ಇದೆ ಅಂತ ಅನ್ಸುತ್ತೆ ಇದು. ಎಲ್ಲಿಗೆ ಅಂತ ಅಂದ್ರೆ ಶಾಂತಿನಗರ ಕಡೆಗೆ ಬಾಡಿಗೆ ಸಿಕ್ಕಿರೋದು. ಆ ಕಡೆ ಇದಿದಲ್ವಾ, MG ರೋಡ್ ಕಡೆ, ಆ ಕಡೆಗೆ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. 360 ರೂಪಾಯಿ ಬಾಡಿಗೆ, 20 ಕಿಲೋಮೀಟರ್ ಈಗ ನಮ್ಮ ಡ್ರಾಪ್ ಹೋಗ್ತಿರೋದು. ಸೊ ಒಂದು ಖುಷಿ ವಿಷಯ ಅಪ್ಪ ಅಂತಂದ್ರೆ ಹೆಂಗ ಸಿಕ್ತಲ್ವ, ಹಂಗಾಗಿ ಹೋಗಿ ಡ್ರಾಪ್ ಮಾಡುವ. ಸೊ ಆದಷ್ಟು ಬೇಗ ಇನ್ನು ಇಲ್ಲೂ ಕೂಡ ಓಪನ್ ಆಗೋಗಿದೆ. ಅದೇ ಸಿಲ್ಕ್ ಬೋರ್ಡ್, ಇದು ಡಬಲ್ ಡೆಕ್ಕರ್ ಏನ್ ರೋಡ್ ಇದೆ ಅದರದ್ದು. ಸೊ ಅದರ ಜೊತೆಗೆ ಈ ಕಡೆ ಚಿಕ್ಕವ, ಆ ಕಡೆ ದೊಡ್ಡವ. ಅಂದ್ರೆ ದೊಡ್ಡವ ಅಂತಂದ್ರೆ ಹೆಬ್ಬಳ, ಅದು ಕೂಡ ಓಪನ್ ಆಗಿದೆ. ಅಲ್ಲೂ ಬ್ರಿಡ್ಜ್ ಎಲ್ಲ ಕಟ್ಟಿ
ಅದ್ರ ಜೊತೆಗೆ ಇಲ್ಲೂ ಲೆಫ್ಟ್ ಅಲ್ಲೂ ಬ್ರಿಡ್ಜ್ ಎಲ್ಲ ಕಟ್ಟಿದ್ದಾರೆ ಡಬಲ್ ಡೆಕ್ಕರ್ಗೆ ಮೆಟ್ರೋ. ಅದ್ರ ಮೇಲ್ಗಡೆ ಅದ್ರ ಕೆಳಗಡೆ ಅನ್ಸುತ್ತೆ ಕೆಳಗಡೆ ಈ ಕಾರ್ಗಳು ಗಾಡಿಗಳು ಓಡಾಡೋಕ್ಕೋಸ್ಕರ. ಇದು ಸಿಲ್ಕ್ ಬೋರ್ಡ್ ಕಂಡೀಷನ್. ಆದಷ್ಟು ಬೇಗ ಸಿಲ್ಕ್ ಬೋರ್ಡು ಹೆಬ್ಬಾಳ ಇವೆಲ್ಲಾನು ಒಂದ್ ಮಟ್ಟಕ್ಕೆ ಟ್ರಾಫಿಕ್ ಅಲ್ಲಿ ಕಮ್ಮಿ ಆಗ್ತಿದೀವಿ ಅನ್ನೋದೇ ಖುಷಿ ವಿಷಯ. ಮಧ್ಯ ರೋಡಲ್ಲಿ ಕಾರ್ ಇನ್ನೂ ಇದು ಇದೇ ಆಗಿಲ್ಲ ಅನ್ಕೊಂಡಿದ್ವಿ, ರಿಜಿಸ್ಟ್ರೇಷನ್ ಆಗಿಲ್ಲ ಮೋಸ್ಟ್ಲಿ. ಡೆಮೋ ಗಾಡಿ ರೋಡಲ್ಲಿ ನಿಂತಿದೆ. ಸೊ ಮೊದಲನೆಯ ಬಾಡಿಗೆ ಡ್ರಾಪ್ ಆಯಿತು ಕಸ್ಟಮರ್ದು 360 ರೂಪಾಯಿ. ಈಗ ಇರುವಂತಹ ಜಾಗ ಎಲ್ಲಪ್ಪ ಅಂದರೆ ಲೆಫ್ಟ್ ಅಲ್ಲಿ ಕಾಣಿಸುವಂತದ್ದು ಇದು ರಾಮ ಹೋಟೆಲ್ ಅಂತ ಇದ್ದಿದ್ದು, ಇವಾಗ ಏನೋ ಬೇರೆ ಹೆಸರೇ ಚೇಂಜ್ ಮಾಡ್ಬಿಟ್ಟಾರೆ. ಮುಂಚೆ ಹಳೆ ಹೆಸರು ನಂಗೆ ಗೊತ್ತಿದೆ. ಓಕೆ, ಸೊ ಈಗ 360 ರೂಪಾಯಿ ಬೋಣಿಯನ್ನ ಮಾಡಿದೀನಿ. ಈಗ ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಸಿಗುತ್ತಾ ಅಂತ ನೋಡ್ಬೇಕು. ರೋಟರಿ ಕ್ಲಬ್ ಇಲ್ಲೇ ಹಾಕೋಣ ಸ್ವಲ್ಪ ಹೊತ್ತು, ಏನು ಬೈಯಲ್ಲ. ಯಾವ್ದೋ ಗಾಡಿ ಬಂದ್ರೆ ಮಾತ್ರ ತೆಗಿಬೇಕು. ಎಲ್ಲಿದ್ದೀನಿ? ಲ್ಯಾವಿಲಿ ರೋಡ್. ಹಾಗೆ ತುಂಬಾ ಜನ ನಾನು ಯೂನಿಫಾರ್ಮ್ ಶರ್ಟ್ ಹಾಕೊಂಡಿಲ್ಲ ಅಂತಂದ್ರೆ ಒಳ್ಳೆ ಡಾಕು ಸಿಂಗ್ ನೋಡ್ದಂಗೆ ನೋಡ್ತೀರ ನನ್ನ. ಹಂಗಾಗಿ ಯೂನಿಫಾರ್ಮ್ ಶರ್ಟ್ ಹಾಕೊಂಡಿದ್ದೀನಿ. ಆಲ್ರೆಡಿ ನಮ್ಮ ಪ್ಯಾಂಟು ಎಲ್ಲಪ್ಪ ಅಂತ ಕೇಳ್ತೀರಾ, ಇಲ್ಲಿ ಯೂನಿಫಾರ್ಮ್ ಪ್ಯಾಂಟೇ ಇರೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ರದ್ದು ಒಂದು ಕತೆ ಇದೆ. ಇವಾಗಲ್ಲ, ನಾನು ಯಾವಾಗ ಆಟೋ ಫೀಲ್ಡ್ಗೆ ಬಂದೆ ಅವತ್ತಿಂದ ಇವತ್ತವರೆಗೂ ಫುಲ್ ಯೂನಿಫಾರ್ಮ್ ಹಾಕೊಂಡಿಲ್ಲ ಆಯ್ತಾ. ಯಾಕೆ ಅಂತಂದ್ರೆ ಗೊತ್ತಿಲ್ಲ, ಇಷ್ಟೇ ಆಯ್ತಾ. ಯಾವಾಗ್ಲೂ ಒಂದು ಟೀ ಶರ್ಟ್ ಮೇಲೆ ಹಿಂಗ್ ಶರ್ಟ್ ಹಾಕೊಂತೀನಿ. ಸಪೋಸ್ ಅವಶ್ಯಕತೆ ಬಂತು ಅಂದ್ರೆ ಮಾತ್ರ ಎಲ್ಲ ಬಟನ್ಸ್ ಹಾಕೊಂಡ್ಬಿಡೋದು ಟಕ ಅಂತ. ಏನಂತೀರಾ ಇದಕ್ಕೆ? ಇಲ್ಲೇ ವೆಯ್ಟ್ ಮಾಡ್ತಾ ಇದೀನಿ, ಯಾವ್ದೂ ಡ್ಯೂಟಿ ಬರ್ತಾ ಇಲ್ಲ. ಬಂದ್ರೆ ಹಾಕೊಂಡು ಹೋಗೋಣ, ಎಲ್ಲಿಗಾನ ಸಿಕ್ಲಿ. ಹೋದ್ರೆ ಹೋಯ್ತು, ಒಂದು 50-100 ರೂಪಾಯಿ ನನ್ನ ಕೈಯಿಂದಾನೇ ಹೋಗ್ಲಿ, ಗ್ಯಾಸ್ ಖರ್ಚು ಪರವಾಗಿಲ್ಲ. ಬಟ್ ಏನಂತಂದ್ರೆ ಬರ್ಬೇಕು, ಡ್ಯೂಟಿ ಬರ್ಬೇಕು. 4 ಅಪ್ಲಿಕೇಶನ್ ಕೂಡ ಆನ್ ಮಾಡಿದ್ದೀನಿ. ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ ಎಲ್ಲಾನು ಆಯ್ತಾ. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಇಲ್ಲೇನೆ. ಟೈಮ್ ಬಂದು 10:54 ಆಗಿದೆ. ಎಷ್ಟೊತ್ತಿಗೆ ಡ್ಯೂಟಿ ಸಿಗುತ್ತೆ ನೋಡೋಣ. ಇಲ್ಲ ಅಂತಂದ್ರೆ ಎಲ್ಲಾದ್ರೂ ರೆಸಿಡೆನ್ಷಿಯಲ್ ಏರಿಯಾ ಕಡೆಗೆ ಮೂವ್ ಮಾಡ್ತೀನಿ. ಇಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಈ ಕಡೆ ಶಾಂತಿನಗರ ಕಡೆ ಹೋದ್ರೆ ಅಲ್ಲಿ ಯಾವ್ದಾದ್ರು ಒಂದು ಡ್ಯೂಟಿ ಸಿಕ್ಕೇ ಸಿಗುತ್ತೆ. ಊಬರ್ ಅಲ್ಲಿ ಬೇರೆ ಸೆಲ್ಫಿ ಕೇಳ್ತಿದೆ. ನಿಜವಾಗ್ಲೂ ನೋಡ್ತಾರ ಏನೋ ಗೊತ್ತಿಲ್ಲ. ಓಕೆ ಆಯ್ತು, ಸೆಲ್ಫಿ ಕೊಟ್ಟಾಯ್ತು. ಈ ಮಧ್ಯಾಹ್ನ ಹೊತ್ತು ಅಂದ್ರೆ ಒಂದ್ 10 ಗಂಟೆ ಈ ತರ, ಯಾವಾಗ್ಲೂ 10 ಗಂಟೆ ಅಂತಾನೆ ಅಲ್ಲ, ಒಂದ್ 8 ಗಂಟೆ 9 ಗಂಟೆ 10 ಗಂಟೆಗೆ ಬೆಳಗ್ಗೆ ಬಂದ್ರೆ ಇದೇ ಗೋಳಿ ಈ ಕಡೆ ಆಯ್ತಾ. ನಾನೀಗ ಸನ್ಮ್ಯಾಕ್ಸ್ ರೋಡ್ ಇದ್ದೀನಿ. ಇದು UB ಸಿಟಿ ಕಡೆಗೆ ಹೋಗುವಂತ ರೋಡು. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಈ ಕಡೆ ಬಾಡಿಗೆಗಳು ಸಿಗಲ್ಲ. ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಮಧ್ಯಾಹ್ನ ಅಂದ್ರೆ ಇವಾಗ ಎಷ್ಟು 11:30. ನಾರ್ಮಲ್ ಆಗಿ ಒಂದ್ 12:30 1 ಗಂಟೆಗೆ ಸ್ಕೂಲ್ ಬಿಡುತ್ತೆ. ಆ ಟೈಮಲ್ಲಿ ಸಿಗುತ್ತೆ ಒಂದೊಂದ್ಸತಿ. ಇಲ್ಲ ಅಂತಂದ್ರೆ ಇಲ್ಲ ಅಂತ ಸಿಗೋದೇ ಇಲ್ಲ ಈ ಏರಿಯಾದಲ್ಲಿ ಅದುಗಳು. ಮತ್ತೆ ಸಾಯಂಕಾಲ ಮಾತ್ರ ಇಲ್ಲ ಹಬ್ಬ ಆಯ್ತಾ ಡ್ಯೂಟಿಗಳದು ಈ ಕಡೆಗೆ ಸಿಕ್ಬಿಡ್ತವೆ. ಎಲ್ಲಿಂದ ಬೇಕಾದ್ರೂ ನಿಮ್ಗೆ ಬೇರೆ ಕಡೆಯಿಂದ ಬೆಳಿಗ್ಗೆ ಹೊತ್ತು. ಬಟ್ ಏನಂತಂದ್ರೆ ಸಾಯಂಕಾಲ ಹೊತ್ತು ಮಾತ್ರ ಸಿಗಲ್ಲ. ಮತ್ತೆ ಸನ್ಮ್ಯಾಕ್ಸ್ ರೋಡ್ಗೆ ಬಂದೆ. ಮೇಡಮ್ ಅವರು ಡಿಸೈಡ್ ಮಾಡಿದ್ದು 2 ಜನ ಆನ್ ದ ವೇನಲ್ಲಿ ಒಬ್ರು ಇಳ್ಕೊಂಡ್ರು. ಮತ್ತೆ ನಾನು ಬಂದು ಇಲ್ಲಿ ಡ್ರಾಪ್ ಹಾಕಿದೆ. ಯಾವ್ದಪ್ಪ ಶೋಭಾ ಮಾಲ್ ಇದಿರೋದು. ಸೊ ನೋಡ್ಬೋದು ಅಲ್ಲಿ ಪೆಟ್ರೋಲ್ ಬಂಕ್, LPG ಪೆಟ್ರೋಲ್ ಬಂಕ್ ಹತ್ರ ಇದೀನಿ. ಏನು ಮಾಡಕ್ಕಾಗಲ್ಲ, ಅವರೇ ಹೇಳಿದ್ರು. ಹಂಗಾಗಿ ಸೀದಾ ಕರ್ಕೊಂಡ್ಬಂದು ಬಿಟ್ಟೆ 50 ರೂಪಾಯಿಗೆ. ಅವರೇ ಡಿಸೈಡ್ ಮಾಡಿದ್ದು 50 ರೂಪಾಯಿನೇ ಕೊಡೋದು, ಅದ್ರ ಮೇಲೆ 1 ರೂಪಾಯಿನೂ ಕೊಡಲ್ಲ ಅಂದ್ರು. ಸರಿ ಬನ್ನಿ ಅನ್ಕೊಂಡೆ, ಇನ್ನೇನ್ ಮಾಡೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಇದೇ ರೋಡ್ ಲಾಸ್ಟ್ ಅಲ್ಲಿ ನಾನು ಡ್ರಾಪ್ ಆಗಿದ್ದು ಫಸ್ಟ್ ಬಾಡಿಗೆ. ಅಲ್ಲಿಗೆನೆ ವಾಪಸ್ ಬಂದಿದ್ದೀನಿ ಇಲ್ಲಿಂದ ಬಳಸ್ಕೊಂಡು. ಆ ಕಡೆ ರಿಚ್ಮಂಡ್ ಟೌನ್ ಕಡೆಗೆ ಹೋಗ್ತಿದ್ದೆ. ಯಾವ್ದೋ ಒಂದು ಹಾಕೊಂಡಿದೀನಿ. ಸಿಕ್ತು. ಓಕೆ, ಇದೊಂದು ಬಾಡಿಗೆ ಸಿಕ್ಕಿದೆ. ಸೋಮೇಶ್ವರ, ಹಲ್ಸೂರು, ಕೆಂಗ್ಸ್ಟನ್ ರೋಡ್ ಅಂತ ಇದೆ. ಹೋಗೋಣ. ಇದೊಂದು ಪಿಕಪ್ ಮಾಡೋಣ, ಎಲ್ಲಿದಾರ ನೋಡೋಣ. ಈ ಬಾಡಿಗೆನೂ ಅಷ್ಟೇನೆ, ಸೀದಾ ಅದೇ ರೋಡ್ಗೆ ಹೋಗಿ ಎಲ್ಲಿ ಡ್ರಾಪ್ ಮಾಡಿದೆ ಅಲ್ಲೇನೆ ಪಿಕಪ್. ಎಷ್ಟಪ್ಪ ಇದ್ರದ್ದು? 3.5 ಕಿಲೋಮೀಟರ್ಗೆ 76 ರೂಪಾಯಿ. ತಪ್ಪಿ ಏನಾದ್ರೂ ನಾವು ಸಿಗ್ನಲ್ ಜಂಪ್ ಮಾಡಿದ್ರೆ ಮುಗೀತು. ಎಲ್ಲಾ ಕಡೆ ಬರೀ ಪೊಲೀಸ್ ಅವರೇ ಇದ್ದಾರೆ. ಇವಾಗಿರೋ ಬಿಸ್ನೆಸ್ಗೆ ಏನಾದ್ರು ಒಂದು ವೇಳೆ ಸಿಗ್ನಲ್ ಜಂಪ್ ಆಗೋಯ್ತು ಅನ್ಕೊಳ್ಳಿ, ಒಂದು 500-1000 ದುಡ್ದಿರ್ತೀವಿ. ಅಷ್ಟನ್ನು ಪೊಲೀಸರಿಗೆ ಫೈನ್ ಕಟ್ಬಿಟ್ಟು ಬರ್ಬೇಕಾಗುತ್ತೆ. ಎಲ್ಲಾ ಕಡೆನೂ ಇದ್ರೆ ಪ್ರತಿಯೊಂದು ಸಿಗ್ನಲ್ ಅಲ್ಲೂ ಪೊಲೀಸರು ಇದ್ದಾರೆ. ಸಿಲ್ಕ್ ಬೋರ್ಡ್ ಹಿಂದೆ ಹೋಯ್ತು ಸಿಗ್ನಲ್. ಈಗ ಈ ಕಡೆ HSR ಕಡೆಗೆ ಹೋಗ್ತಾ ಇದೀನಿ.
ಫುಲ್ ರೋಡ್ ಖಾಲಿ ಹೊಡಿತಾ ಇದೆ ನೋಡಿ ಯಾವ ಮಟ್ಟಕ್ಕೆ. ಬಾಡಿಗೆಗಳೇ ಇಲ್ಲ. 1.5 ಕಿಲೋಮೀಟರ್ ಪಿಕಪ್ ನಾವು ಆಗ್ತಿರೋಂತ ಬಾಡಿಗೆಗಳು. ಸಿಕ್ಕಾಬಟ್ಟೆ ಡಲ್ ಇದೆ ಆಯ್ತಾ, ಸಿಕ್ಕಾಬಟ್ಟೆ ಡಲ್ ಇದೆ ಈ ವರ್ಷ ಅಷ್ಟೇನೆ. ಇವಾಗ್ಲೂ ಜನಗಳಂತೂ ಊರ್ ಬಿಡ್ತಾನೆ ಅವ್ರೆ, ಊರ್ ಬಿಟ್ಟು ಹೋಯ್ತಾವ್ರೆ. ಬಸ್ ಸ್ಟಾಪ್ ಎಲ್ಲ ಇವಾಗ್ಲೂ ತುಂಬಿ ತೊಳಗ್ತೈತೆ. ಇವಾಗ್ಲೂ ಜಸ್ಟ್ ನಾನು ಒಬ್ಬರನ್ನ ಯಲ್ಸೂರಿಂದ ಡ್ರಾಪ್ ಮಾಡಿದೆ ಮಡಿವಾಳ ಬಸ್ ಸ್ಟಾಪ್ಗೆ, ಊರ್ ಕಡೆಗೆ ಅಷ್ಟೇ. ಈ ವರ್ಷ ಇನ್ನೇನು ಒಂದ್ 4-5 ದಿವಸ, ವರ್ಷದ ಕೊನೆ, ಹೊಸ ವರ್ಷ ಬಂತು. ಕೆಲಸ ಮಾಡೋಣ, ಇಲ್ಲಿಂದ ಎಕ್ಸಿಟ್ ಆಗೋಣ. ಎಕ್ಸಿಟ್ ಆಗ್ಬಿಟ್ಟು ಊಟ ಮಾಡ್ಬೇಕು. ನೋಡೋಣ, ಇನ್ ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡ್ತೀನಿ. ಇಲ್ಲಿ ಹಾಕೊಂಡಿದೀನಿ, ಇಲ್ಲ ಅಂತಂದ್ರೆ HSR ಹೋಗ್ಬಿಟ್ಟು ಅಲ್ಲೆಲ್ಲಾದ್ರೂ ಊಟ ಮಾಡ್ತೀನಿ. ಇಲ್ಲೇ HSR ಲೇಔಟ್ ಅಲ್ಲಿ ಇದೀನಿ. ಯಾವ್ದು ಡ್ಯೂಟಿ ಕೂಡ ಬರ್ತಾ ಇಲ್ಲ. ಹಿಂಗೆ ಹಿಂದೆ ತಿರ್ಗಿ ನೋಡಿದ್ರೆ ಏನೋ ಹಾಕಿ ಕಳ್ಸಿದಾರೆ ಬಾಕ್ಸ್ ಅಲ್ಲಿ. ನೋಡೋಣ ಏನ್ ಹಾಕಿ ಕಳ್ಸಿದಾರೆ ಮನೆಯಿಂದ ಅಂತ ಅಂದ್ಬಿಟ್ಟು. ಏನೋ ಹಾಕಿದಾರೆ, ವೆಯ್ಟ್ ಏನಿಲ್ಲ, ಊಟ ಅಲ್ಲ ಇದು. ಓಪನ್ ಮಾಡೋಣ. ಓ ವಾವ್, ಏನ್ ಗೊತ್ತಾ, ಇದು ಕ್ರಿಸ್ಮಸ್ ಕೇಕ್ ಸುಮಾರಿದೆ. ಇದು 2 ಪೀಸ್ ಇದೆ. ಇದು ಅರ್ಧ ಇವತ್ತು ಊಟ ಇದ್ರಲ್ಲೇನೆ ಮೇಂಟೈನ್ ಮಾಡ್ಬಿಡ್ಬೋದಪ್ಪ. ಫ್ರೂಟ್ ಕೇಕು. ಯಾಕೆ ಈ ಕೇಕು ಅಂತಂದ್ರೆ, ನಮ್ಮ ಅಕ್ಕಪಕ್ಕ ಮನೆ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್, ಅಂದ್ರೆ ಕ್ರಿಸ್ಮಸ್ ಇದಾರಲ್ವಾ, ಕ್ರಿಶ್ಚಿಯನ್ಸ್ ಇದಾರೆ. ಅದಕ್ಕೋಸ್ಕರ ಅವ್ರ ಮನೆಯಿಂದ ಕೊಟ್ಟು ಕಳಿಸಿರೋವಂಥದ್ದು ಮನೆಗೆ ಕ್ರಿಸ್ಮಸ್ ಕೇಕ್ ಅಂತ ಅಂದ್ಬಿಟ್ಟು. ತಿನ್ನುವ, ಹಂಗೆ ಡ್ಯೂಟಿ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಸಿಕ್ಕಿದ್ರೆ ಹಾಕ್ಕೊತೀನಿ, ಇಲ್ಲ ಇದನ್ನ ತಿಂದು ಸ್ವಲ್ಪ ಹೊತ್ತು ಹೆಂಗೋ 1 ಅವರ್ 2 ಅವರ್ ಮೇಂಟೈನ್ ಆಗ್ಬಿಡುತ್ತೆ. ಅದಾದ್ಮೇಲೆ ಊಟ ಮಾಡೋಣ. ಸೊ ಆಲ್ಮೋಸ್ಟ್ ಟೈಮ್ ಈಗ ಬಂದು 1 ಗಂಟೆ 45 ನಿಮಿಷ ಆಗಿದೆ. ಸೊ ಹಾಗೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು MSME ಲೋನ್ ಕೂಡ ಕೊಡ್ತಿದ್ದಾರೆ SBI ನಲ್ಲಿ. ಸೊ ನೋಡ್ಬೋದು ಅಪ್ ಟು ಎಷ್ಟು 5 ಕೋಟಿಯವರೆಗೂ ಸಾಲಗಳು, ತಕ್ಷಣದ ತಾತ್ವಿಕ ಮಂಜೂರಾತಿ, 10 ವರ್ಷ ಅವಧಿ, 10 ವರ್ಷವರೆಗೂ ಕೊಡ್ತಾರೆ. ಸೊ ಇಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಿ, ಟ್ರೈ ಮಾಡಿ. SBI ನಲ್ಲಿ ಹೋಗ್ಬಿಟ್ಟು ಅವರ ದೊಡ್ಡ ಬೋರ್ಡೆ ಹಾಕ್ಬಿಟ್ಟು ಅವ್ರ ಹೊತ್ತಿಗೆ. ನನಗೂ ಹೆಂಗೂ ಮಾಡಕ್ ಕೆಲಸ ಇಲ್ಲ, ಒಂದು ಕೆಲಸ ಮಾಡ್ತೀನಿ, QR ಕೋಡ್ನಾದ್ರೂ ಸ್ಕ್ಯಾನ್ ಮಾಡೋಣ ಅಂತ. ಓಪನ್ ಆಗುತ್ತಾ? ಡಿಆಕ್ಟಿವೇಟೆಡ್ ಅಂತ ಬರ್ತಾ ಇದೆ. QR ಕೋಡ್ ಏನೋ ವರ್ಕ್ ಆಗಿಲ್ಲ, ಅದಕ್ಕೋಸ್ಕರ ಬಿಟ್ಟಾಕ್ತಾ ಇದ್ದೀನಿ. ಯಾವ್ದೋ ಡ್ಯೂಟಿ ಬಂದ್ರೆ ಹಾಕೊಂಡು ಹೋಗೋಣ. ಈ QR ಕೋಡ್ ಅವು ಇವು ನಾವು ಸ್ಕ್ಯಾನಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ, ಯೂಟ್ಯೂಬ್ ನೋಡ್ಕೊಂಡು ಕುತ್ಕೊಂಡ್ರೆ ಡ್ಯೂಟಿಗಳು ಅಕ್ಸೆಪ್ಟ್ ಆಗಲ್ಲ ಇಂಟರ್ನೆಟ್ಗೆ. ಸೊ ಹಂಗಾಗಿ ಆ ಕೆಲಸ ಮಾಡೋದು ಬೇಡ. ಗಾಡಿನ ಪಾರ್ಕ್ ಮಾಡಿ ಇಲ್ಲಿ ಹೊರಟಿದ್ದೀನಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು. ಇಲ್ಲಿಂದ ವಾಯ್ಸ್ ಬರಲಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಮನೇಲಿ ಕುತ್ಕೊಂಡು. ಏನು ಮಾಡ್ತೀವೋ ಇಲ್ವೋ, ಟೀ ಕಾಫಿ ಅಂತ ಟೈಮ್ ಅಂತ ಕುಡಿತಾ ಇರ್ತೀವಿ ಅಂತ ಹೇಳ್ಬೋದು. ಟೀ ತಗೊಂಡಿದ್ದೀನಿ, ಇಲ್ಲಿಂದಾನೆ ತಗೊಂಡಿದ್ದು. ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಟೀನ, ಅಂದ್ರೆ ನಮ್ಗೆ ಯಾವ ತರ ಬೇಕೋ ಆ ತರ ಟೀ ಸಿಗುತ್ತೆ ಅನ್ನೋದು. ನನಗೆ ಈ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕುಡಿಯೋದು ತೀರಾ ಕಡಿಮೆನೆ, ಹೋಟ್ಲ್ಗಳಲ್ಲೇ ಜಾಸ್ತಿ ಟೀ ಕುಡಿಯೋದು. ಯಾಕೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಟೀ ಕುಡಿಯಲ್ಲ ಅಂತ ಕೇಳೋದಾದ್ರೆ, ಅಲ್ಲಿ ಸಿಗರೇಟ್ಗೋಸ್ಕರ ಅಂತ ಮಾಡಿರ್ತಾರೆ. ಅದು ಕುಡಿದ ಮೇಲೆ ಸಿಕ್ಕಾಬಟ್ಟೆ ತೇಗೆತ್ತೈತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಅಲ್ಲಿ ಕುಡಿಯೋದಿಲ್ಲ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಎಲ್ಲಿ ಹೋಟ್ಲಲ್ಲಿ ಮಾಡಿ ಇಟ್ಟಿರ್ತಾರಲ್ಲ ಈ ಫ್ಲಾಸ್ಕ್ಗೆ ಹಾಕಿ, ಅದು ಕೂಡ ಕುಡಿಯಲ್ಲ. ನನ್ಗೆ ಅಷ್ಟು ಇಷ್ಟ ಆಗಲ್ಲ ಅದು. ಫ್ರೆಶ್ ಆಗಿ ಅವಾಗಿಂದ ಅವಾಗ ಮಾಡಿಕೊಡ್ತಾರಲ್ವ, ಅಂತ ಕಡೆ ಕುಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಆಲ್ಮೋಸ್ಟ್ ಯಾವುದೇ ಹೋಟ್ಲ್ ಆಗಿರಲಿ, ಬೆಂಗಳೂರಲ್ಲಿ ನಾನು ಟೀ ಕುಡಿಯೋದು ಒಂದು 3 ಇಲ್ಲ 4 ಜಾಗದಲ್ಲಿ ಅಷ್ಟೇನೆ. ಬೇರೆ ಎಲ್ಲೆಲ್ಲ ಫ್ಲಾಸ್ಕಲ್ಲಿ ಹಾಕಿ ತುಂಬಿಟ್ಟಿರ್ತಾರೆ ಅಲ್ಲೆಲ್ಲೂ ಟೀ ಕುಡಿಯೋದಿಲ್ಲ. ನನಗೆ ಇಷ್ಟ ಆಗಲ್ಲ, ಅದೇನೋ ತುಂಬ ರಿಯರ್ ಆ ಥರ ಟೀ ಕುಡಿಯೋದು. ಇಲ್ಲಾದರೆ ಅವಾಗಿಂದ ಅವಾಗೇ ಮಾಡಿಕೊಡ್ತಾರೆ, ಫ್ರೆಶ್ ಆಗಿರುತ್ತೆ. ಅದು ಕುಡಿದ್ರೆ ಏನೋ ಸ್ವರ್ಗ ಸುಖ. ಸೊ ಸಣ್ಣ ಪುಟ್ಟ ಅಂಗಡಿಯಲ್ಲಿ ಬಂದ್ಬಿಟ್ಟು ಸಿಗರೇಟ್ಗೋಸ್ಕರ ಮಾಡಿರ್ತಾರಲ್ವ, ಅವರು ಸಿಗರೇಟ್ ಸೇತ್ಕೊಂಡು ಟೀ ಕುಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಟೀ ಕುಡಿತಾರೆ. ಅವ್ರಿಗೆ ಓಕೆ ಆಗುತ್ತೆ, ಬಟ್ ನನಗೆ ಅಷ್ಟು ಸ್ಯಾಟಿಸ್ಫೈಡ್ ಆಗಲ್ಲ. ಸೊ ಆ ರೀಸನಿಂದ ಹೋಟ್ಲ್ಗಳಲ್ಲೇ ಜಾಸ್ತಿ ಟೀ ಕುಡಿಯೋದು. ಇದರಲ್ಲಿ ಏನು ದೊಡ್ಡಸ್ಕೆ ಅಂತ ಏನಿಲ್ಲ, ನನಗೆ ಫ್ರೆಶ್ ಆಗಿರ್ಬೇಕು ಟೀ ಅನ್ನೋ ರೀಸನ್ಗೆ ಅಷ್ಟೇ. ಇವತ್ತೊಂದು ದಿವಸ ಬಗ್ಗೆ ಅಂತೂ ಯಪ್ಪ ಹೆವಿ ಡಲ್ ಇದೆ ಆಯ್ತಾ. ತಲೆ ಕೆಟ್ಟೋಯ್ತೈತೆ ಒಂದ್ ಕಡೆ ಅಂತ.
ಅದು ಯಾವುದೋ ಒಂದು ಕಿಲೋಮೀಟರ್ ಹೋಗ್ಬಿಡೋಣ ಮನೆ ಕಡೆಗೆ ಅಂತ ಅಂದ್ಬಿಟ್ಟು ಹೋದೆ. ಆಮೇಲೆ ನೋಡಿದ್ರೆ ಒಂದು ಬಾಡಿಗೆ ಸಿಕ್ತು. ನನಗೆ ಯಾಕೆ ಸಿಕ್ತು ಅಂತ ನಾನು ಅನ್ಕೊಂಡೆ. ಯಾವ ಸಿಕ್ತು, ಎಲ್ಲ ಪಿಕಪ್ ಲಾಂಗು. ನನಗೆ ಯಾಕೆ ಸಿಕ್ತು ಅನ್ಕೊಂಡೆ. ಆಮೇಲೆ ಹೋಗಿದ್ಮೇಲೆ ಗೊತ್ತಾಯ್ತು, ಅಲ್ಲ ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ ಯಾಕೆ ಸಿಕ್ತು ಅಂತ. ಕೇಳ್ತೀರಾ? ಕಸ್ಟಮರ್ಗೆ 45 ರೂಪಾಯಿ. ಊಬರೋನು ಎಷ್ಟೋ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, 2 ಕಿಲೋಮೀಟರ್ ಮೇಲೆ. ಆಕ್ಚುಲಿ ಹೇಳ್ಬೇಕಂದ್ರೆ 2.25 ಕಿಲೋಮೀಟರ್ ತೋರಿಸಿದ್ದು. ಅದಕ್ಕೆ ಯಾರು ಎತ್ಕೊಂಡಿಲ್ಲ. ಯಾರು ಹೋಯ್ತಾರೆ 49 ರೂಪಾಯಿಗೆ ಅಂತ ಅಂದ್ಬಿಟ್ಟು ಕಸ್ಟಮರ್ ಹತ್ರ 45 ರೂಪಾಯಿ ಕಲೆಕ್ಟ್ ಮಾಡಿಕೊಂಡೆ. ಟ್ರಿಪ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಇದು. ಈ ತರ ಇವತ್ತೊಂದು ದಿವಸ ಊಬರಲ್ಲಿ ಒಟ್ಟು ಮಾಡಿರೋದು 768 ರೂಪಾಯಿ. ವೆಯ್ಟ್ ಮಾಡಿ 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 ಸಾಕಾಗೋಯ್ತು. ಈಗ ನಾನು ಖಾಲಿನೇ ಹೋಗ್ತಾ ಇದ್ದೀನಿ ಮನೆ ಕಡೆಗೆ. ಅಷ್ಟೇ, ಏನೋ ಮಾಡಕ್ ಆಗಲ್ಲ ಇವತ್ತಿನ ದಿವಸ. ಹೋಗ್ಬಿಡೋಣ. ಏನ್ ಖಾಲಿ ಹೊಡಿತಾ ಇದೆ ನೋಡ್ರಿ ಎಲ್ಲ ರೋಡೆಲ್ಲ. ಸುಮ್ನೆ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಎಷ್ಟೊತ್ತ ರೋಡಲ್ಲಿ ಇರಕ್ಕಾಗುತ್ತೆ. ಒಂಥರ ಬೇಜಾರ್ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮನೆಗೆ ಹೋಗಿ ಅಟ್ಲೀಸ್ಟ್ ಏನಾದ್ರು ಒಂದು ಫಿಲಮ್ ನೋಡ್ಬಿಡೋಣ ಇವತ್ತು. ಜೈ ಶ್ರೀರಾಮ್. ಇವತ್ತಿನ ದಿವಸ ಅಷ್ಟೇನೆ. ಕಿಲ್ ಖತಮ್ ನಾಟಕ್ ಬಂದ್. ಯಾವ ಮಟ್ಟ ಖಾಲಿ ಇದೆ ನೋಡಿ. ಅಷ್ಟೊತ್ತಿಂದ ಒಬ್ರು ಇಲ್ಲ ನನ್ನ ಓವರ್ಟೇಕ್ ಮಾಡಕ್ಕೆ. ಯಾವ್ದು ಕಸ್ಟಮರು ಇಲ್ಲ ನೋಡ್ಬೋದು. ಒಬ್ರು ಕಸ್ಟಮರ್ ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ. ಎಷ್ಟೊತ್ತಂತ ವೆಯ್ಟ್ ಮಾಡ್ಲಿ. ವೆಯ್ಟ್ ಮಾಡಿ 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 ಬೇಜಾರಾಗೈತೆ. ಮಧ್ಯಾಹ್ನ ಹಂಗಂಗೆ ಹೊಂಟೋಯ್ತು ಇಡೀ ದಿನ. ಏನೋ ಒಂದು ಮಿನಿಮಮ್ 3-4 ಬಾಡಿಗೆ ಹೊಡೆದಿದ್ದಕ್ಕೆ ಆಲ್ಮೋಸ್ಟ್ ಆಯ್ತು. ಟಾರ್ಗೆಟ್ ಏನಾಗಿಲ್ಲ. ಹಾಗೆ ಸ್ನೇಹಿತರೆ, ಒಂದು ಗ್ರಿಲ್ ಚಿಕನ್ ಕೂಡ ತಗೊಂತಾ ಇದ್ದೀನಿ. ತಗೊಂಡಾಗಿದೆ ಆಲ್ರೆಡಿ. ಇನ್ನು ಪಾರ್ಸಲ್ಗೋಸ್ಕರ ವೆಯ್ಟ್ ಮಾಡ್ತಿರೋದು. 453 ರೂಪಾಯಿ ಇವತ್ತಿನ ದುಡಿಮೆನಲ್ಲಿ. ಸೊ ರೆಡಿ ಆಗಿ ಬರಬೇಕು. ಒಳಗಡೆ ಕಟ್ ಮಾಡ್ತಿದಾರಂತೆ. ಬರ್ರಿ, ನೋಡ್ಬೋದಿಲ್ಲ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋದೆ, ತಗೊಂಡೆ. ಇವತ್ತಂತೂ ಸಿಕ್ಕಾಬಟ್ಟೆ ಶಾಪಿಂಗ್ ಆಗೋಯ್ತು. ತೋರಿಸ್ತೀನಿ ಏನೆಲ್ಲ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಬನ್ನಿ, ಆಯ್ತಾ? ತುಂಬ ದಿನದಿಂದ ತಿನ್ಬೇಕು ಅಂದ್ಕೊಂಡಿದ್ವಿ. ಸೊ ಅನ್ಸ್ದಾಗ ತಿನ್ಬಿಡ್ಬೇಕು. ಇದು ಬಂದು ಗ್ರಿಲ್ ಚಿಕನು ಪಾರ್ಸಲ್ ತಗೊಂಡಿದ್ದು. ಹಾಗೆ ಇದೊಂದು ಆರೆಂಜು, ಹಾಗೆ ಇದು ಸಪೋಟ. ಇಷ್ಟು ತಗೊಂಡಿರೋದು ಇವತ್ತಿನ ಶಾಪಿಂಗು. ಕೆಲಸ ಮಾಡೋಣ, ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ಸೀದಾ ಮನೆ ಕಡೆಗೆ ಹೋಗುಮ. ಕಲ್ಲು ಸೊ ತೆಗ್ದಾಯ್ತು. ಸೀದಾ ಮನೆ ಕಡೆಗೆ ಹೋಗೋಣ. ಅಂದವೇನಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಹಾಕೊಂತೀನಿ ಡ್ಯೂಟಿ. ಇಲ್ಲ ಅಂತಂದ್ರೆ ಅಷ್ಟೇ ಇವತ್ತಿನ ಕತೆ. ಇವತ್ತು ಫುಲ್ ಎಂಜಾಯ್ಮೆಂಟ್, ಆಯ್ತಾ? ಫುಲ್ ಎಂಜಾಯ್ಮೆಂಟ್. ಇವತ್ತು ಆಕ್ಚುಲಿ ಶುಕ್ರವಾರ. ನೋಡ್ಬಹುದು ನೀವು ಯಾವ ಲೊಕೇಶನ್ ಇದೀನಿ ಅಂದ್ರೆ ಕೈಕೊಂಡ್ರಹಳ್ಳಿ, ಸರ್ಜಾಪುರ ರೋಡಲ್ಲಿ. ಇಲ್ಲೇ ಪಕ್ಕದಲ್ಲಿ ವಿಪ್ರೋ ಕೂಡ ಕಂಪ್ನಿ ಇರುವಂತದ್ದು. ಈ ಟೈಮಲ್ಲಿ ಯಾವ ಮಟ್ಟಕ್ಕೆ ಉದ್ರಬೇಕು. 3 ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ. ರ್ಯಾಪಿಡೋ, ನಮ್ಮ ಯಾತ್ರೆ ಮತ್ತೆ ಊಬರು. ಯಾವ್ದ್ರಲ್ಲೂ ಡ್ಯೂಟಿ ಬರ್ತಾನೆ ಇಲ್ಲ. ಹಂಗಾಗಿ ಸುಮ್ನೆ ರೋಡಲ್ಲಿ ಇದ್ದು ಏನು ಪ್ರಯೋಜನ ಇಲ್ಲ. ಜನನೇ ಇಲ್ಲ ಬೆಂಗಳೂರಲ್ಲಿ. ಆಲ್ಮೋಸ್ಟ್ ಜನ ಇಲ್ಲ ಅಂತಂದ್ರೆ ಹೊರಗಡೆಯಿಂದ ಬಂದಿರ್ತಾರಲ್ವ, ಅವ್ರು ಯಾರು ಜನಗಳಿಲ್ಲ. ಅದರಿಂದಾಗಿ ಸ್ವಲ್ಪ ಡ್ಯೂಟಿಗಳು ಬರ್ತಿಲ್ಲ. ಅದ್ರ ಜೊತೆಗೆ ಮೇನ್ ಏನಪ್ಪಾ ಅಂತಂದ್ರೆ ಹೊರಗಡೆಯಿಂದ ಯಾರು ಬಂದಿರ್ತಾರೆ ಅವ್ರದೇ ಮೇನ್ ಬಿಸ್ನೆಸ್. ಅವರೇ ಜಾಸ್ತಿ ಆಟೋಗಳನ್ನ ಉಪಯೋಗಿಸೋದು. ಅಟ್ಲೀಸ್ಟ್ ಇವತ್ತು ಒಂದು ಈ ಟೈಮ್ಗಾದ್ರೂ ಒಂದು ಈ ಪಾರ್ಟಿ ಪಬ್ಬು ಬಾರ್ಗೆಲ್ಲ ಅಂತ ಹೋಯ್ತಾರೆ ಶುಕ್ರವಾರ. ಅದನ್ನು ಬೀಳ್ತಾ ಇಲ್ಲಪ್ಪ. ಆ ಡ್ಯೂಟಿ ಕೂಡ ಇಲ್ಲ. ಅಂದ್ರೆ ಆಲ್ಮೋಸ್ಟ್ ಇನ್ನೊಂದು 30ನೇ ತಾರೀಕು ನಡೀತದೆ ಬಿಸ್ನೆಸ್. ಡಿಸೆಂಬರ್ 30ನೇ ತಾರೀಕು ನ್ಯೂ ಇಯರ್ ಇರುತ್ತಲ್ವಾ, ಆ ದಿವಸ ನಡೀತದೆ. ಅದಾದ್ಮೇಲೆ ಹೊಸ ವರ್ಷದ ದಿನ ಅಷ್ಟೇನ್ ಇರೋದಿಲ್ಲ, ಅಷ್ಟೇನೆ. ಮತ್ತೆ ಅದಾದ್ಮೇಲೆ ಮತ್ತೆ ರಜಾ ಇದೆ ಸುಮಾರು ಜನಗಳಿಗೆ. ಆಲ್ಮೋಸ್ಟ್ 5ನೇ ತಾರೀಕುವರೆಗೂ ರಜಾ ಇದೆ. 5ನೇ ತಾರೀಕು ಮೇಲೆ ಇನ್ನು ಮತ್ತೆ ಡ್ಯೂಟಿಗಳು ಸ್ಟಾರ್ಟ್ ಆಯ್ತವೆ. ಅಲ್ಲಿ ಗಂಟ ಏನು ಮಾಡಕ್ ಆಗಲ್ಲ. ವೆಯ್ಟ್ ಮಾಡ್ಲೇಬೇಕು. ಸಿಕ್ಕಿದ್ದು ಡ್ಯೂಟಿನ ಮಾಡ್ಲೇಬೇಕು. ಈ ತರ ಇರೋದು ನನ್ ಕತೆ. ಏನು ಅಂತ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ತಿಳಿಸ್ಕೊಡ್ತೀನಿ. ಇವತ್ತಿನ ನನ್ನ ಅರ್ನಿಂಗ್ಸ್ ಎಷ್ಟಾಗಿದೆ, ಹಾಗೆ ಹೇಗಿತ್ತು ಇವತ್ತಿನ ದಿವಸ, ಹೆಂಗ್ ಹೋಯ್ತು, ಏನಾಯ್ತು, ಎಷ್ಟೆಲ್ಲ ಖರ್ಚಾಯ್ತು ಅಂತ ಫುಲ್ಲು
A to Z ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್. ಅದಕ್ಕಿಂತ ಮುಂಚಿತವಾಗಿ ಗ್ಯಾಸ್ ಕೂಡ ಹಾಕಿಸ್ಕೋಬೇಕು. 2 ಪಾಯಿಂಟ್ ಇದೆ. ನಾನು ಗ್ಯಾಸ್ ಹಾಕ್ಸೇನೆ ನನ್ನ ಗಾಡಿಗೆ ಆಲ್ಮೋಸ್ಟ್ ಒಂದು ವಾರನೇ ಆಯ್ತು. ಲಾಸ್ಟ್ ಒಂದು ವಾರ ಇದೇ ತರನೇ ಹಾಫ್ ಡೇ ಬಂದಿದ್ದೆ ಡ್ಯೂಟಿಗೆ. ಅವತ್ತು ಹಾಕ್ಸಿದ್ದು. ಅವತ್ತೊಂದು ಒಂದೇನ ಮಾಡ್ಕೊಂಡು ಹೋಗಿದ್ದೆ. ಅದಾದ್ಮೇಲೆ ಇವತ್ತು ಬಂದಿದ್ದೀನಿ. ಆಲ್ಮೋಸ್ಟ್ ಅಷ್ಟೇ ಮಾಡ್ಕೊಂಡು ಸುತ್ತಾಡ್ಕೊಂಡು ಪರ್ಸನಲ್ ಯೂಸ್ ಎಲ್ಲ ಯೂಸ್ ಮಾಡಿದ್ಮೇಲೆ ಈಗ ಇನ್ನೂ 2 ಪಾಯಿಂಟ್ ಅಷ್ಟು ತೋರಿಸ್ತಿದೆ. ಓಕೆ, ಸೊ ಹೀಗೆ ಇರೋದ್ರಿಂದಾಗಿ ಗ್ಯಾಸ್ ಹಾಕಿಸ್ಕೋಬೇಕು. ಗ್ಯಾಸ್ ಎಷ್ಟು ಇಡ್ಸುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತಿನ ಖರ್ಚು ವೆಚ್ಚಗಳು, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಅಂದ್ಬಿಟ್ಟು ಸ್ಟ್ರೈಟ್ ಆಗಿ ಸಿಗೋಣ ನಮ್ಮ ಮನೆಯಲ್ಲಿ. ಸೊ ಈಗ ಗ್ಯಾಸ್ ಹಾಕಿಸ್ತಾ ಇದೀವಿ. ಮತ್ತೆ ಕುಮಾರಣ್ಣನವ್ರಿಗೆ ಜೈ. ಗ್ಯಾಸ್ ಎಷ್ಟು ಇಡ್ಸುತ್ತೆ ಅಂತ ನೋಡೋಣ. ಹುಡುಕ್ತಾವ್ರೆ, ವಿಡಿಯೋ ನಮ್ದು ಹಾಕಿಲ್ಲ ಅಂತ. ಆ ವಿಡಿಯೋದ ಲಾಸ್ಟ್ ಅಲ್ಲಿ ಒಟ್ಟು ಇಡಿಸಿರುವಂತಹ ಗ್ಯಾಸ್ ಬಂದ್ಬಿಟ್ಟು 246 ರೂಪಾಯಿ. ಇಲ್ಲಿ ನಮ್ಮ ವಿಡಿಯೋ ನೋಡ್ತಿರೋದು ಕುಮಾರ್ ಬ್ರೋ ಅವರು. ಡಿಸ್ಕೌಂಟ್ ಏನ್ ಕೊಡಲ್ವಾ ಗ್ಯಾಸ್ಗೆಲ್ಲ? ಏನ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ಗ್ಯಾಸ್ಗಳು ಡಿಸ್ಕೌಂಟ್ ಕೊಡ್ಬೇಕು ತಾನೆ ಒಂದ್ ಸ್ವಲ್ಪ. ಏನಾದ್ರು ಓನರ್ಗೆ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ಬರ್ತೀವಿ ಅಂತ. ಸ್ಯಾಲ್ರಿಲೇ ಕೊಡ್ಬೇಕು ಅಂತೀಯಾ? ಸರಿ ಆಯ್ತು. ಸೊ 246 ರೂಪಾಯಿ. ಬೈಪ. ಓಕೆ, ಗ್ಯಾಸ್ ಹಾಕ್ಸಾಯ್ತು. ಈಗ ಸೀದಾ ಹೊಡೋಣ ಮನೆ ಕಡೆಗೆ. ಆದ್ರೆ ಅಯ್ಯೋ ನಾನು ಇದು ಮರ್ತೇ ಹೋಯ್ತೀನಪ್ಪ ಯಾವಾಗ್ಲೂ. ಗ್ಯಾಸ್ ಒಂದು ಎಂತದಿದು ಯಾಕೆ? ಈಗ ಜಸ್ಟ್ ಮನೆಗೆ ಬಂದೆ. ಆಲ್ಮೋಸ್ಟ್ 5 ಗಂಟೆ. ಸ್ನೇಹಿತರೆ, ನಮ್ಮ ಜೂನಿಯರ್ ವಿಡಿಯೋ ಮಾಡ್ತಾ ಇದ್ದಾನೆ. ನಾನ್ ಬಂದ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಹಿಂಗಿರೋದು ಆಂಗಲ್. ಫೈನಲಿ ಮನೆಗೆ ಬಂದಾಗಿದೆ. 246 ರೂಪಾಯಿ ಅಲ್ವಾ? 250 ಅಂತಾನೆ ಇಟ್ಕೊಳ್ಳಿ. 250 ರೂಪಾಯಿ ಬಂದ್ಬಿಟ್ಟು ಗಾಡಿಗೆ, ಆಟೋಗೆ ಗ್ಯಾಸ್ ಹಾಕ್ಸಿದ್ದೀನಿ. ಹಾಗೆ ಇದು ಚಿಕನ್ 450 ರೂಪಾಯಿ. ಗ್ರಿಲ್ ಚಿಕನ್ ಆಯ್ತಾ. ಯಾಕೋ ತಿನ್ಬೇಕು ಅನ್ನಿಸ್ತು. ಅಲ್ಲಿ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಟೆಂಪ್ಟ್ ಆಯ್ತು ತಿನ್ಬೇಕು ಅಂತ. ಮತ್ತೆ ತುಂಬಾ ದಿನದಿಂದನೂ ತಗೋಬರ್ಬೇಕು ಅಂತ ಇದ್ವಿ. ಹಾಗಾಗಿ ಗ್ರಿಲ್ ಚಿಕನ್ ತಗೊಂಡೆ. ಅದ್ರ ಜೊತೆಗೆ ಆರೆಂಜ್ 70 ರೂಪೀಸ್. ಹಲ್ಸೂರ್ ಹತ್ರ. ಬೇರೆ ಮಿಕ್ಕಿದ ಕಡೆ ಎಲ್ಲ 120 ರೂಪೀಸ್ ಇತ್ತು. ಅಲ್ಲಿ 70 ರೂಪೀಸ್ ಸಿಕ್ತು. ಅದಕ್ಕೆ 70 ರೂಪೀಸ್ ಕೊಟ್ಟು 1 kg ಆರೆಂಜ್ ತಗೊಂಡೆ. ಹಾಗೆ ಸಪೋಟ ಎಲ್ಲಾ ಕಡೆ 60 ರೂಪಾಯಿ, 50 ರೂಪಾಯಿ, 70 ರೂಪಾಯಿ ಹಿಂಗ್ ಸೇಲ್ ಮಾಡ್ತಾ ಇದ್ರು. ಅಲ್ಲಿ ಮಡಿವಾಳ ಒಂದ್ ಕಡೆ ಬಂದ್ಬಿಟ್ಟು 40 ರೂಪಾಯಿ ಕೆಜಿ ಹಿಂಗ್ ಸೇಲ್ ಮಾಡ್ತಾ ಇದ್ರು. ಹಂಗಾಗಿ 40 ರೂಪಾಯಿ ಕೊಟ್ಟು ತಗೊಂಡು ಅದು ಬಂದಿದ್ದೀನಿ. ಒಟ್ಟು ಇವತ್ತಿನ ಅರ್ನಿಂಗ್ಸ್ ಎಷ್ಟಂತ ತೋರಿಸ್ಕೊಟ್ಬಿಡ್ತೀನಿ. ಬರಪ್ಪ ಬನ್ನಿ ಸರ್. ಇವತ್ತಿನ ಲಾಸ್ಟ್ ಬಾಡಿಗೆ ಊಬರ್ ಅಲ್ಲಿ ನೀವು ನೋಡ್ಬೋದು. ಇವತ್ತು ಇಡೀ ದಿನ ದುಡಿದಿರೋದು 817 ರೂಪಾಯಿ. ನಮ್ಮ ಯಾತ್ರೆಯಲ್ಲಿ 76 ರೂಪಾಯಿ. ಹಾಗೆ ಓಲಾ ಮತ್ತೆ ರ್ಯಾಪಿಡೋ ಇದೆ ಎರಡರಲ್ಲೂ ಡ್ಯೂಟಿ ಮಾಡಿಲ್ಲ. ಯಾಕೆ ಅಂತ ಕೇಳ್ತೀರಾ? ಡ್ಯೂಟಿ ಮಾಡಕ್ ಡ್ಯೂಟಿನೇ ಬರ್ಲಿಲ್ಲ, ಅದ್ರಲ್ಲಿ ಸಿಕ್ಕಿಲ್ಲ. ಹಂಗಾಗಿ ಡ್ಯೂಟಿ ಏನು ಮಾಡಕ್ ಹೋಗಿಲ್ಲ. ಸೊ ಈ ತರ ಇತ್ತು ಇವತ್ತಿನ ಖರ್ಚು ವೆಚ್ಚ ಎಲ್ಲ ಸೇರಿ. ಮನೆ ಖರ್ಚು ಮಾಡ್ಕೊಂಡು ಮತ್ತೆ ಊಟ ಮಾಡಿಲ್ಲ ಮಧ್ಯಾಹ್ನ. ರೀಸನ್ ಏನು ಅಂತ ಕೇಳ್ತೀರಾ? ತಿಂದಿದ್ ಕೇಕ್ ಬಂದ್ಬಿಟ್ಟು ಒಂಥರ ಹೊಟ್ಟೆ ತುಂಬ್ದಂಗ ಆಗೋಯ್ತು. ಆ ರೀಸನ್ ಇಂದ ಹೆಂಗೋ ಊಟದ ದುಡ್ಡು ಉಳಿತು ಅಂತ ಹೇಳ್ಬೋದು. ಹಾಗೆ ಹೇಳ್ಬೇಕು ಅಂತಂದ್ರೆ ಸಿಕ್ಕಾಬಟ್ಟೆ ಸ್ಟ್ರೆಸ್ ಆಯ್ತಾ ಲೈಫ್. ಯಾಕೆ ಅಂತ ಕೇಳ್ತೀರಾ? ಈ ತರ ಬಾಡಿಗೆಗಳು ಆಗಿಲ್ಲ ಅಂದ್ರೆ, ಕಮಿಟ್ಮೆಂಟ್ ಇತ್ತು ಅಂತಂದ್ರೆ ಭಾರಿ ಹಿಂಸೆ ಆಗ್ಬಿಡುತ್ತೆ. ನಂದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನಗೆ ಕಮಿಟ್ಮೆಂಟು ಇದೆ, ಇಲ್ಲ ಅಂತಲ್ಲ, ಮನೆ ಕಮಿಟ್ಮೆಂಟ್ ಇದಾವೆ. ಬಟ್ ಏನಂತಂದ್ರೆ ಲೋನ್ ಇಲ್ಲ. ನನ್ನ ಗಾಡಿ ಮೇಲೆ ಲೋನ್ ಇಲ್ದಿದ್ದ ಒಂದು ಕಾರಣದಿಂದಾಗಿ ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು. ಸಿಕ್ಕಾಬಟ್ಟೆ ಕಮಿಟ್ಮೆಂಟ್ ಇತ್ತು ಅಂತಂದ್ರೆ ತುಂಬಾನೇ ಕಷ್ಟ ಇದೆ. ಯಾಕಂತಂದ್ರೆ 1ನೇ ತಾರೀಕು ಆಯ್ತಿದ್ದಂಗೆನೆ ಒಂದೊಂದೇ EMI ಗಳು ಅವು ಇವು ಅಂತ ಏನಾದ್ರೂ ಒಂದು ಬರ್ತಾನೆ ಇರ್ತವೆ. ಇನ್ಕ್ಲೂಡಿಂಗ್ ಮನೆ ಮೇಂಟೆನೆನ್ಸು ಅವೆಲ್ಲ ಇರ್ತಾವಲ್ವಾ. ಹಾಗಾಗಿ ತುಂಬಾನೇ ಕಷ್ಟ. ತುಂಬಾ ಜನ ಕೇಳ್ತಿದ್ರಿ, ಬ್ರೋ ಹೆಂಗೆ ಬಾಡಿಗೆ ಹೆಂಗೆ ಪರವಾಗಿಲ್ಲ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಮಾಡಕ್ ಆಗಲ್ಲ ಅಂತ ನಾನು ಹೇಳಲ್ಲ. ಬಟ್ ಏನಂತಂದ್ರೆ ಆದಷ್ಟು ಗಾಡಿ ಫುಲ್ ಕ್ಯಾಶ್ ಅಲ್ಲಿ ಇತ್ತು ಅಂತಂದ್ರೆ ಒಳ್ಳೇದಾಯ್ತಾ. ಫುಲ್ ಕ್ಯಾಶ್ ಅಲ್ಲಿ ಇದ್ರೆ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ನಾವಿಗೇನು ಸುಮ್ಮನೆ ಹೆಂಗೋ ಮಾಡ್ತೀವಿ ಆಗ್ಬಿಡುತ್ತೆ ಅಂತಂದ್ರೆ ಕಷ್ಟ ಇದೆ. ಸೊ ಆದಷ್ಟು ನಾನು ಹೇಳೋದೇನಂತಂದ್ರೆ, ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಆದಷ್ಟು ಫುಲ್ ಕ್ಯಾಶ್ ಗಾಡಿಗೆನೆ ಟ್ರೈ ಮಾಡಿ. ಎಲ್ಲಾದ್ರೂ ನಿಮ್ಗೆ ಅಡ್ಜಸ್ಟ್ ಮಾಡಿ ತಗೊಳೋದಾದ್ರೆ ಅಡ್ಜಸ್ಟ್ ಮಾಡ್ತಾ ಈಸ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಗೋಲ್ಡ್ ಜ್ಯುವೆಲ್ರಿ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಇಟ್ಬಿಟ್ಟು ತಗೊಳ್ಳಿ.
ಅದರಲ್ಲೇ ನಿಮಗೆ ಗೋಲ್ಡ್ ಜ್ಯುವೆಲ್ರಿ ಇತ್ತು ಅಂದ್ರೂ ಮಿನಿಮಮ್ ಅಂದ್ರೆ ಒಂದು ಹೊರಗಡೆ ಕಂಪೇರ್ ಮಾಡಿಕೊಂಡ್ರೆ ಒಂದು 6-7% ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಅದರಲ್ಲೇ ಉಳಿತದೆ. ಈ ತರ ಇರುವಂತದ್ದು ಸ್ನೇಹಿತರೆ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದ್ರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ನಿಮ್ಮ ಬ್ರದರ್ ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ.